ಉರಿಯುವ ಬೆಂಕಿಗೆ ತುಪ್ಪ ಹಾಕುವಂತಹ ಕೆಲಸ ಈ ಮೀಡಿಯಾಗಳು ಮಾಡ್ತಾ ಇದ್ದಾವೆ. ಏನ್ರಿ ಮೀಡಿಯಾ ಅಂತೇಳಿ ಅವತ್ತು ದರ್ಶನ್ ಮಾತನಾಡಿದ್ದು ಇದೇ ವಿಚಾರಕ್ಕೋಸ್ಕರವಾಗಿ. ಇವತ್ತು ದರ್ಶನ್ ಸುದೀಪ್ನ ನಡುವೆ ಏನು ಬಿರುಕು ಮೂಡ್ತಾ ಇದೆ, ದ್ವೇಷ ಮೂಡ್ತಾ ಇದೆ, ಅಭಿಮಾನಿಗಳ ಮಧ್ಯೆ ಇವರು ಕಂದಕವನ್ನ ಮೂಡಿಸ್ತಾ ಇದ್ದಾರೆ ಅಂತಂದ್ರೆ ಈ ಮೀಡಿಯಾಗಳ ಜವಾಬ್ದಾರಿ ಎಷ್ಟಿದೆ ಯೋಚನೆ ಮಾಡಿ. ಇಲ್ಲಿ ಸುದೀಪ್ ಹುಬ್ಳಿನಲ್ಲಿ ಒಂದು ಕಾರ್ಯಕ್ರಮ, ಅವರ ಸಿನಿಮಾದ ಕಾರ್ಯಕ್ರಮ ಮಾಡಬೇಕಾದ್ರೆ ಅವರು ಯಾವುದೋ ರೀತಿಯಲ್ಲಿ ಪೈರಸಿ ಬಗ್ಗೆ ನಾನು ಮಾತನಾಡಿದ್ದು ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ರೆ ಈ ಮಾಧ್ಯಮಗಳು ಏನು ಮಾಡ್ತಾ ಇದ್ದಾವೆ, ಅದಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾವೆ. ಇಲ್ಲಿ ಮಾಧ್ಯಮಗಳು ಎಲ್ಲರನ್ನು ಸಂಘಟಿಸಬೇಕಾದಂತಹ, ಸಹಬಾಳ್ವೆ ಮೂಡಿಸಬೇಕಾದಂತಹ ಮಾಧ್ಯಮಗಳು ಬೆಂಕಿ ಹಚ್ಚುವಂಥ ಕೆಲಸವನ್ನು ಬಿಡಬೇಕು. ಆ ಟಿ ವಿ ಚಾನಲ್ಗಳಲ್ಲಿ ಪ್ಯಾನಲ್ ಡಿಸ್ಕಷನ್ ಮಾಡ್ತಾರ್ರಿ. ಪ್ಯಾನಲ್ ಡಿಸ್ಕಷನ್, ಅವರ ಅಭಿಮಾನಿ ಇವರ ಅಭಿಮಾನಿ, ಇವರು ಅವರನ್ನ ಕೂರಿಸ್ಕೊಂಡು ಬೆಂಕಿಗೆ ತುಪ್ಪ ಸುರಿಯುವಂತ, ಎಣ್ಣೆ ಸುರಿಯುವಂತಹ, ಪೆಟ್ರೋಲ್ ಸುರಿಯುವಂತಹ ಕೆಲಸ ಈ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಯಾಕ್ರಿ ಬೇಕು ನಿಮಗೆ? ಯಾಕೆ ಬೇಕು? ಇವತ್ತು ಕನ್ನಡ ಚಿತ್ರರಂಗ ಅಳಿವಿನಂಚಿಗೆ ಹೋಗ್ತಾ ಇದೆ. ಒಂದಷ್ಟು ಸಿನಿಮಾಗಳು ಗೆಲ್ಲಿಸ್ತಾ ಇದ್ದಾವೆ. ಆ ಸಿನಿಮಾಗಳು ಗೆಲ್ಲಿಸ್ತಾ ಇರುವಂತಹ ಸಮಯದಲ್ಲಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ರಿ. ಮೀಡಿಯಾಗಳೇ ನಿಮ್ಮ ಕೆಲಸವನ್ನ ಮಾಡ್ರಿ. ವಿಜಯಲಕ್ಷ್ಮಿ ಅವರ ಹತ್ರ ಹೋಗೋದು, ಸುದೀಪ್ ಅವರು ಹೀಗೆ ಹೇಳಿದ್ರು, ವಿಜಯಲಕ್ಷ್ಮಿ ಅವರು ಹೇಳಿದ್ರು, ಅವ್ರನ್ನ ತಗೊಂಡೋಗಿ ಇವ್ರ ಹತ್ರ ಹೇಳುವಂಥದ್ದು, ಇದು ಕಾಂಟ್ರವರ್ಸಿ ಮಾಡ್ತಾ ಇದ್ದೀರಾ ಹೊರತು ಇಲ್ಲಿ ಸುದೀಪ್ ಅವರು ಹುಬ್ಳಿನಲ್ಲಿ ಏನು ಯಾವ ಅರ್ಥದಲ್ಲಿ ಹೇಳಿದ್ರು ಅದು ಬೇರೆ, ಇಲ್ಲಿ ದರ್ಶನ್ ಅಭಿಮಾನಿಗಳು ಯಾವ ರೀತಿ ತಿಳ್ಕೊಂಡಿದ್ದಾರೋ ಅದು ಬೇರೆ. ಈ ಎಲ್ಲವನ್ನೂ ಮಿಕ್ಸ್ ಮಾಡಿ ನೀವು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ಬಹಳ ತಪ್ಪು. ಮಾಧ್ಯಮಗಳು ನೀವು ನಡ್ಕೊಳ್ತಾ ಇದ್ದೀರಲ್ಲ, ನೀವು ನಿಜಕ್ಕೂ ಈ ದೇಶಕ್ಕೆ ಈ ಗೋಧಿ ಮೀಡಿಯಾಗಳು ಬಹಳ ಕಂಟಕವಾಗಿ ನೀವು ಆಗ್ತಾ ಇದ್ದೀರಾ ಹೊರತು ಈ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಒಗ್ಗೂಡಿಸುವಂತಹ ಕೆಲಸ ನೀವು ಮಾಡ್ತಾ ಇಲ್ಲ. ನಿಮಗೆ TRP ಬೇಕ್ರಿ, ನಿಮಗೆ ವ್ಯೂಸ್ ಬೇಕು, ನಿಮಗೆ ಕಮರ್ಷಿಯಲ್ ಬೇಕು, ನಿಮ್ಮ ಚಾನಲ್ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತೇಳಿ ಈ ರೀತಿ ಹಠದಾರಿಗೆ ಇಟ್ಕೊಂಡು ಇಬ್ಬರು ಸ್ಟಾರ್ ನಟರುಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ. ಯಾಕೆ ಬೇಕ್ರಿ ನಿಮಗೆ? ಯಾತಕ್ಕೆ ಬೇಕು? ಒಂದು ಸಿನಿಮಾವಾಗಿ ನೋಡಿ. ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ, ಅವರ ಅಭಿಮಾನಿಗಳಿಗೆ ದರ್ಶನ್ ಅಂದರೆ ದೇವರು. ಇಡೀ ಕರ್ನಾಟಕಾದ್ಯಂತ ಸಿನಿಮಾಗಳನ್ನು ಪ್ರಮೋಷನ್ ಮಾಡೋದಕ್ಕೆ ಬ್ಯಾನರ್ಗಳನ್ನು ಕಟ್ಟಿ, ಫ್ಲೆಕ್ಸ್ಗಳನ್ನು ಕಟ್ಟಿ ಅವರ ಅಭಿಮಾನವನ್ನು ತೋರಿಸ್ಕೊಂಡಿರುವಂಥ ದರ್ಶನ್ ಅಭಿಮಾನಿಗಳು ಒಂದು ಕಡೆ ಅವರ ನಟನ ಸಿನಿಮಾವನ್ನು ಗೆಲ್ಲಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ರೆ, ಇಲ್ಲಿ ಸುದೀಪ್ ಅವರ ಸಿನಿಮಾವನ್ನು ರಿಲೀಸ್ ಮಾಡಿಸೋದಕ್ಕೆ ಅವ್ರು ಯಾವುದೋ ಒಂದು ಇವೆಂಟಲ್ಲಿ ಏನೋ ಒಂದು ಹೇಳ್ತಾರೆ ಅಂತಂದರೆ ಅದನ್ನ ಲಿಂಕ್ ಮಾಡಿ ಮಾತನಾಡುವಂಥದ್ದು ಕರೆಕ್ಟ್ ರೀ. ದರ್ಶನ್ ಅವತ್ತು ಹೇಳಿದ್ರಲ್ಲ, ಏನ್ರಿ ಮೀಡಿಯಾ ಅಂತ ಹೇಳಿದ್ರಲ್ಲ, ನಿಮಗೆ ದರ್ಶನ್ ಅವತ್ತು ಹೇಳಿರುವಂತಹ ವಿಚಾರ ಅವ್ರು ಎಷ್ಟು ನೋವಿನಿಂದ ಹೇಳಿರ್ಬೇಕ್ರಿ. ಅವರು ಅದನ್ನ ಇಟ್ಟುಕೊಂಡು ಅವರು ಜೈಲಿಗೆ ಹೋಗಿದಂತಹ ಸಮಯದಲ್ಲಿ ನಮ್ಮ ಸುವರ್ಣ ವಾಹಿನಿಯ ಅಜಿತ್ ಹನುಮಕ್ಕನವರು ಯಾವ ರೀತಿ ಅದನ್ನ ಬಳಕೆ ಮಾಡಿಕೊಂಡ್ರು, ದರ್ಶನ್ ವಿರುದ್ಧ ಇರುವಂತಹ ಆ ಸಿಟ್ಟನ್ನ ಯಾವ ರೀತಿ ಅದನ್ನು ತೋರ್ಪಡಿಸ್ಕೊಂಡ್ರು. ಒಬ್ಬ ನಟ ಲಕ್ಷಾಂತರ ಜನ ಅಭಿಮಾನಿಗಳನ್ನ ಪಡೆದಂತ ಒಬ್ಬ ನಟ ಆಕಸ್ಮಿಕವಾಗಿ ನಡೆದಂತಹ ಒಂದು ಘಟನೆಯಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯ ವಿಚಾರದಲ್ಲಿ ಆ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿ ಇದ್ಕೊಂಡು ಇವತ್ತು ಜೈಲಿಗೆ ಹೋದ್ರೆ, ಇದೇ ದರ್ಶನ್ ವಿಚಾರದಲ್ಲಿ ಅಜಿತ್ ಹನುಮಕ್ಕನವರು ಮಾಡಿದಂತಹ ವಿಚಾರಗಳು ಎಷ್ಟು ಎಲ್ಲರೂ ನೋಡಿದಾರಲ್ಲ. ಅವತ್ತಾವತ್ತೋ ಏನ್ರಿ ಮೀಡಿಯಾ ಅಂತ ಹೇಳಿದ್ದಂತಹ ವಿಚಾರವನ್ನ ಇಟ್ಕೊಂಡು ಅಜಿತ್ ಹನುಮಕ್ಕನವರಾಗ್ಲಿ ಬೇರೆಯವರಾಗ್ಲಿ ಏನೆಲ್ಲ ಮಾತಾಡಿದ್ರು, ಅವ್ರ ಅಭಿಮಾನಿಗಳನ್ನ ಏನೆಲ್ಲ ಕರೆದ್ರು ನಾವು ನೋಡ್ತಾ ಇದ್ದೀವಲ್ರಿ. ಜನರಿಗೆ ಶಾರ್ಟ್ ಮೆಮೊರಿ. ಆದರೆ ಈ ಸೌಹಾರ್ದತೆಯನ್ನು ಮೂಡಿಸ್ಬೇಕಾದಂತಹ ಮಾಧ್ಯಮಗಳು ಇವತ್ತು ಬೆಂಕಿ ಹಚ್ತಾ ಇರುವಂತಹ ಕೆಲಸ ಇದೆಯಲ್ಲ, ಇಷ್ಟಾದರೂ ಸಹ ದರ್ಶನ್ ಅಭಿಮಾನಿಗಳ ಕ್ರೇಜ್ ಏನಾದರೂ ಕಡಿಮೆ ಆಗಿದೆ ಅಲ್ರಿ. ತನ್ನ ನಟ ಇವತ್ತು ಜೈಲಿನಲ್ಲಿದ್ದರೂ ಸಹ ಆ ಸಿನಿಮಾವನ್ನು ಜನ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಜಗತ್ತಲ್ಲಿ ಈ ರೀತಿಯಾದಂತಹ ಅಭಿಮಾನಿಗಳು ಇರೋದಿಲ್ರಿ. ಸಿನಿಮಾದ ಕಂಟೆಂಟ್ ಚೆನ್ನಾಗಿದ್ರೆ ಓಡುತ್ತೆ. ಇವತ್ತು ಕಾಂತಾರ ಸಿನಿಮಾದ ಕಂಟೆಂಟ್ ಚೆನ್ನಾಗಿತ್ತು, ದೈವಗಳನ್ನು ಬಳಸ್ಕೊಂಡ್ರು, ಆ ನೆಲದ ವಿಚಾರವನ್ನು ಹೇಳಿದ್ರು, ಎಲ್ಲರಿಗೂ ರೀಚ್ ಆಯಿತು, ಕಾಂತಾರ ಸಿನಿಮಾ ರೀಚ್ ಆಯಿತು.
ಅದೇ ರೀತಿ ಕಾಟೇರದಲ್ಲಿ ಏನು ಬಡವರ ಪರವಾಗಿ ದನಿ ಎತ್ತಬೇಕಾದಂಥ ಒಂದು ಕಂಟೆಂಟ್ ಇತ್ತು. ಸಿನಿಮಾ ದರ್ಶನ್ ಅಭಿಮಾನಿಗಳ ಜೊತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಸಿನಿಮಾ ಓಡ್ತು. ಇದೇ ಸತ್ಯ. ದೊಡ್ಡ ದೊಡ್ಡ ಸಿನಿಮಾ ನಟರ ಚಿತ್ರಗಳೇ ಫ್ಲಾಪ್ ಆಗ್ತಾ ಇರುವಂತಹ ಸಮಯದಲ್ಲಿ ಈ ರೀತಿ ಸಿನಿಮಾಗಳು ಬರ್ತಾ ಇದ್ದಾವೆ. ಕನ್ನಡಕ್ಕೆ ಒಂದಷ್ಟು ಬೂಸ್ಟರ್ಗಳನ್ನು ಕೊಡ್ತಾ ಇದೆ. ವರ್ಷಾದ್ಯಂತ ಕೊನೆಯದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ. ಇಲ್ಲಿ ನಾವು ಇದನ್ನು ಬೆಳೆಸಬಾರದು. ಸುದೀಪ್ ಅವರು ಹೇಳಿರ್ಬೋದು, ವಿಜಯಲಕ್ಷ್ಮಿ ಅವರು ಹೇಳಿರ್ಬೋದು, ಅದಕ್ಕೆ ಬೆಂಕಿ ಹಚ್ಚುವಂತಹ ಕೆಲಸ ಈ ಮಾಧ್ಯಮಗಳು ಮಾಡಬಾರ್ದು, ಖಂಡಿತ ಮಾಡಬಾರ್ದು. ನಿಮಗೆ ಜವಾಬ್ದಾರಿ ಅನ್ನೋದು ಒಂದಿದೆ, ನಿಮಗೆ ಜವಾಬ್ದಾರಿ ಅನ್ನೋದು ಒಂದಿದೆ. ಆ ಜವಾಬ್ದಾರಿಯನ್ನು ಅರ್ಥಕೊಂಡು ಹೋಗಿ. ಈ ಕಂಟಕ ಆಗುವಂತಹ ಯಾವ ಕೆಲಸವನ್ನು ಮಾಧ್ಯಮಗಳು ನೀವು ಮಾಡಕ್ಕೆ ಹೋಗಬೇಡಿ. ಪಬ್ಲಿಕ್ ಟಿವಿಯ ರಂಗಣ್ಣ, ಅಜಿತ್ ಹನುಮಕ್ಕನವರೇ, ನೀವೆಲ್ಲರೂ ಸಹ ಏನು ಒಂದು ಪ್ರಹ್ಲಾದ್ ಜೋಶಿ ಅವರ ಮಗಳ ಮದುವೆಗೆ ನೀವು ಹೋಗ್ತೀರಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತನಾಡ್ತೀರಿ. ಇಂತಹ ವಿಚಾರ ಬಂದಾಗ ನೀವು ಮಾರ್ಗದರ್ಶನ ಕೊಡಬೇಕು ಸರ್. ನೀವು ಮಾರ್ಗದರ್ಶನ ಕೊಡಿ. ಈ ರೀತಿಯಾದಂಥ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ. ಇವತ್ತು ಪತ್ರಕರ್ತರು ಕನ್ನಡದಲ್ಲಿರುವಂಥ ಕೆಲವು ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಎಲ್ಲವೂ ನೆಲೆ ಕಳ್ಕೊಳ್ತಾ ಇದ್ದಾವೆ. TRP ಅನ್ನು ಇದಕ್ಕೆ ಅರ್ಥವೇ ಇಲ್ದಂಗೆ ಹೋಗ್ತಾ ಇದೆ. ದಯಮಾಡಿ ಎಲ್ಲ ವಿಚಾರಗಳಲ್ಲೂ ಎಲ್ಲ ಚಾನೆಲ್ನ ಮುಖ್ಯಸ್ಥರು ಇರುವುದೇ ನೀವು 6 ಜನ 7 ಜನ ಇದ್ದೀರಿ. ನೀವು 7 ಜನ ಕೂತ್ಕೊಂಡು ಒಂದು ಚರ್ಚೆ ಮಾಡಿ, ಇಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು, ಯಾವ ವಿಚಾರಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಿ. ಪಬ್ಲಿಕ್ ಟಿವಿಯ ರಂಗಣ್ಣವರೇ, ನೀವು ಹಿರಿಯ ಪತ್ರಕರ್ತರಿದ್ದೀರಿ. ರಂಗನಾಥ್ ಭಾರದ್ವಾಜ್ ಅವರೇ, ನೀವು ಸಹ ಬಹಳಷ್ಟು ಅನುಭವ ಹೊಂದಿದ್ದೀರಿ. 20 ವರ್ಷದಿಂದ ಈ ಟಿವಿನಲ್ಲಿ ಪ್ರಾರಂಭ ಮಾಡಿದ್ದು. ಈ ಟಿವಿನಲ್ಲಿಂದ ನೀವು ಪ್ರಾರಂಭ ಮಾಡಿರುವಂಥವ್ರು. ಪಬ್ಲಿಕ್ ಟಿವಿಯ ರಂಗಣ್ಣನಿಗಿಂತ ನೀವು ಏನೋ ಸ್ಯಾಟಲೈಟ್ ಚಾನಲಲ್ಲಿ ಅನುಭವಸ್ಥರು. ನೀವೆಲ್ಲ ಕೂತ್ಕೊಂಡು ಮಾತನಾಡಿ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋ ವಿಚಾರವನ್ನು ಮಾತನಾಡಿಕೊಂಡು ಈ ಕನ್ನಡ ಪತ್ರಿಕೋದ್ಯಮದಲ್ಲಿ ನೀವು ಸಾಧನೆ ಮಾಡಬೇಕಾಗಿರೋದು ಬಹಳಷ್ಟಿದ್ದಾವೆ. ಆದರೆ ಬೆಂಕಿ ಹಚ್ಚುವಂತಹ ಕೆಲಸ ಯಾರೂ ಮಾಡೋಕ್ಕೆ ಹೋಗಬೇಡಿ. ಅದು ಸಿನಿಮಾ ಆಗಿರ್ಬೋದು, ಧರ್ಮ ಆಗಿರ್ಬೋದು, ದೇಶ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ನಿಮ್ಮದೇ ಆದಂತಹ ಜವಾಬ್ದಾರಿಗಳನ್ನು ನಿಮ್ಮ ಮುಂದೆ ಇದ್ದಾವೆ. ಅವುಗಳನ್ನು ಅರ್ಥ ನಡ್ಕೊಂಡು ಹೋಗಿ. ನೋಡಿ, 2-3 ದಿವಸಗಳಿಂದ ನಾವು ನೋಡ್ತಾನೆ ಇದ್ದೀವಿ. 2-3 ದಿವಸಗಳಿಂದ ಈ ಸಿನಿಮಾ ಮಾರ್ಕ್ ಸಿನಿಮಾ 25ಕ್ಕೆ ರಿಲೀಸ್ ಆಗುತ್ತೆ, 45 ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಪ್ರಮೋಷನ್ಗೋಸ್ಕರ ಮಾಡಬೇಕಾದ್ರೆ ಇಲ್ಲಿ ನಟರುಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಈ ಮಾಧ್ಯಮಗಳು ಪ್ಯಾನೆಲ್ ಡಿಸ್ಕಷನ್ ಮಾಡೋದ್ರ ಮೂಲಕ ಇಲ್ಲಿ ಬೆಂಕಿ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ರಿ. ಆ ಕೆಲಸವನ್ನು ಯಾರು, ಯಾವ ಪತ್ರಕರ್ತರು, ಯಾವ ಸ್ಯಾಟಲೈಟ್ ಚಾನೆಲ್ಗಳು ಮಾಡಬಾರದು. ನಿಮಗೆ ವ್ಯೂಸ್ ಬೇಕಾ, ನಿಮಗೆ TRP ಬೇಕಾ, ದೇಶದ ಬಗ್ಗೆ ಮಾತನಾಡ್ರಿ, ಬಡವರ ಪರವಾಗಿ ಮಾತನಾಡ್ರಿ, ನಿಮ್ಮ ಕರ್ತವ್ಯವನ್ನು ನೀವು ಇಟ್ಕೊಂಡು ಮಾತನಾಡಿ. ಅದು ಬಿಟ್ಟು ಬೆಂಕಿ ಹಚ್ಚುವಂತಹ ಕೆಲಸ ಯಾರೂ ಮಾಡಬಾರ್ದು. ಇದು ಎಲ್ಲ ಮಾಧ್ಯಮಗಳಿಗೂ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನಾವು ಕೇಳ್ಕೊಳ್ಳುವಂತಹ ಪ್ರಾರ್ಥನೆ ಅಂತ ಆದರೂ ತಿಳ್ಕೊಳ್ಳಿ, ಮನವಿ ಅಂತ ಆದರೂ ತಿಳ್ಕೊಳ್ಳಿ, ನೀವು ಏನಾದರೂ ತಿಳ್ಕೊಳ್ಳಿ. ಕನ್ನಡದಲ್ಲಿ ಸ್ಯಾಟಲೈಟ್ ಚಾನೆಲ್ಗಳೇ ಇಲ್ಲ, ಆದರೂ ಸಹ ಎಲ್ಲರ ಹತ್ರನೂ ನೀವು ಬುದ್ಧಿ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ. ಶಿವರಾಜ್ ಕುಮಾರ್ ಹೇಳಿದ್ದಾಯ್ತು, ಅನಂತ್ನಾಗ್ ಹೇಳಿದ್ದಾಯ್ತು, ಗುರುಕಿರಣ್ ಹೇಳಿದ್ದಾಯ್ತು, ಸುದೀಪ್ ಹೇಳಿದ್ದಾಯ್ತು, ಯಶ್ ಹೇಳಿದ್ದಾಯ್ತು, ದರ್ಶನ್ ಹೇಳಿದ್ದಾಯ್ತು. ಮತ್ತಷ್ಟು ಯಾರು ಹೇಳಬೇಕು ನಿಮಗೆ? ತಿಳ್ಕೊತೀರಾ ಅನ್ಕೊಂತೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.